ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ನೋಡಿ, ಜೀವನದಲ್ಲಿ ನಿಮ್ಗೆ ಎಂಥ ಕಷ್ಟ ಬರಲಿ, ನೀವು ಎಂಥ ದೊಡ್ಡ ಪ್ರಾಬ್ಲಮೇ ಫೇಸ್ ಮಾಡ್ತೀರಿ, ಆದರೆ ಸೂಸೈಡ್ ಅಂತ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಯಾಕೆಂತಂದರೆ ನಿಮ್ಮ ನಂಬ್ಕೊಂಡು ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ, ಕುಟುಂಬ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ. ನಿಮ್ಮನ್ನು ದೊಡ್ಡ ದೊಡ್ಡ ಆಸೆ ಇಟ್ಕೊಂಡು ಕಾಯ್ತಾ ಕೂತಿರ್ತಾರೆ. ಆದರೆ ನೀವು ತೊಗೊಂಡು ತಪ್ಪು ನಿರ್ಧಾರ ಅವ್ರ ಲೈಫಲ್ಲಿ ತುಂಬ ಬಿರುಗಳನ್ನೇ ಎಬ್ಬಿಸ್ಬಿಡುತ್ತೆ. ಯಾಕೆಂದರೆ ಒಬ್ಬ ಮನೆಯಲ್ಲಿ ಒಬ್ಬ ಮನುಷ್ಯ ಹೋಯ್ತಾ ಅಂತಂದರೆ ಅದು ಒಂದು ಒಳ್ಳೆ ಯಂಗ್ ಏಜಲ್ಲಿರೋ 25 ವರ್ಷದಿಂದ 30 ವರ್ಷದಲ್ಲಿರೋ ಹುಡುಗ ಏನಾದರೂ ಕಳ್ಕೊಂಡ್ರು ಅಂದರೆ ಅವ್ರಿಗೆ ಆಗೋದೊಂದು ದೊಡ್ಡ ನಷ್ಟ ಇನ್ಯಾರಿಗೂ ಆಗಲ್ಲ. ಯಾಕೆಂತಂದರೆ ಯೂತ್ಸು ಈ ದಿನಗಳಲ್ಲಿ ಖಂಡಿತ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ತುಂಬ ಸವಾಲುಗಳನ್ನ ಎದುರಿಸೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಯಾಕೆ ಅಂತಂದರೆ ಆ ಮಾನಸಿಕ ಸ್ಥೈರ್ಯನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ನನ್ನ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಏನು ಹೇಳೋದಂದರೆ, ನೋಡಿ ಗುರು, ನೋಟಿಫಿಕೇಷನ್ ಆಗುತ್ತೋ ಬಿಡುತ್ತೋ, ಸೆಲೆಕ್ಷನ್ ಆಗ್ತಿರೋ ಆಗಲ್ವೋ, ಜೀವನ ಸಖತ್ ದೊಡ್ಡದಿದೆ. ಅಂದರೆ ಇದಲ್ದಿದ್ರೆ ಇನ್ನೊಂದು ಜೀವನ ಮಾಡಿ ನಾವು ದುಡಿಬೋದು ಅಥವಾ ಬದುಕ್ಬೋದು, ಇದಕ್ಕೆ ಚೆನ್ನಾಗಿ ಬದುಕ್ಬೋದು. ಗೌರ್ಮೆಂಟ್ ಕೆಲಸ ತಗೊಂಡ್ರೆ ಬದುಕೋಕ್ಕೆ ಯೋಗ್ಯ ಅಂತ ಅಲ್ಲ. ಗೌರ್ಮೆಂಟ್ ಕೆಲಸ ಇಲ್ದರು ಪ್ರೈವೇಟ್ ಕೆಲಸ ಮಾಡಿ, ಬಿಸ್ನೆಸ್ ಮಾಡಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. ಹಾಗಾಗಿ ನೀವು ಅದಕ್ಕೆ ಯಾವುದೋ ನೋಟಿಫಿಕೇಷನ್ ಇಲ್ಲ, ಸೆಲೆಕ್ಷನ್ ಆಗಿಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಪ್ರೀತಿ ಪಾತ್ರರನ್ನ ಅವರ ಆಸೆಗಳನ್ನ ನಿರಾಸೆ ಮಾಡಿ ಅವರ ಬದುಕಿನಲ್ಲಿ ಬಿರುಗಾಳಿ ತಂದು ನೀವು ಎಲ್ಲೋ ಏನೋ ಸಾಧನೆ ಮಾಡಿದ್ದೀನಿ ಅಂದರೆ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂಥ ನಿರ್ಧಾರ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬೇಡಿ. ಆ ಥರ ಸಂದರ್ಭ ಬಂತು ಅಂದಾಗ ನಿಮ್ಮ ಆತ್ಮೀಯರ ಹತ್ರ ಮಾತಾಡಿ, ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡಿ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಹತ್ರ ಮಾತಾಡಿ, ಗೊತ್ತಾಯ್ತಾ, ಸಾಲ್ವ್ ಮಾಡಿಕೊಂಡು ಮುಂದಿನ ಹೆಜ್ಜೆಗಳನ್ನ ಇಡಿ. ಯಾವುದೇ ಕಾರಣಕ್ಕೂ ಅಂತ ಕೆಟ್ಟ ನಿರ್ಧಾರಗಳನ್ನ ತಗೋಬೇಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಯಾಕೆಂತಂದರೆ ಅದು ನಿಮ್ಮ ಮೇಲೆ ಪರಿಣಾಮ ಬೀರೋದಲ್ಲೇ ನಿಮ್ಮನ್ನು ನಂಬ್ಕೊಂಡಿರೋ ಕುಟುಂಬದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಮತ್ತು ಆಘಾತಕ್ಕೊಳಗಾಗ್ತಾರೆ. ನಾನು ಎಷ್ಟೋ ಫ್ಯಾಮಿಲಿಗಳನ್ನ ನೋಡ್ಬಿಟ್ಟಿದ್ದೀನಿ ನನ್ನ ಪೊಲೀಸ್ ಜರ್ನಿನಲ್ಲಿ. ಆ ಥರ ಕಷ್ಟಗಳನ್ನ ಅನುಭವಿಸ್ತಾರೆ. ಮನೇಲಿ ಒಬ್ಬೊಬ್ಬರು ಮಕ್ಕಳಿದ್ದಾಗ, ಗಂಡು ಮಕ್ಕಳಿದ್ದಾಗ ಅಥವಾ ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾಗ ಆ ಥರ ಆದಾಗ ತುಂಬ ಕಷ್ಟ ಆಗುತ್ತೆ. ಅದನ್ನ ಯಾವತ್ತೂ ಯಾವ ಫ್ಯಾಮಿಲಿಗೂ ತಂದ್ಕೋಬೇಡಿ. ಏನಿದು ಬಂದ್ರೂ ಧೈರ್ಯವಾಗಿ ಫೇಸ್ ಮಾಡಿ. ಈ ದಾರಿ ಇಲ್ವಾ ಇನ್ನೊಂದು ದಾರಿ ಸಿಗುತ್ತೆ, ಈ ರೂಟ್ ಇಲ್ವಾ ಇನ್ನೊಂದು ರೂಟ್ ಸಿಗುತ್ತೆ, ಅಥವಾ ಈ ಬದುಕಿಲ್ವಾ ಇನ್ನೊಂದು ಬದುಕು ಸಿಗುತ್ತೆ. ಇದಕ್ಕಿಂತ ಒಳ್ಳೆ ಬದುಕು ಸಿಗ್ಬೋದು ನಿಮಗೆ ಅಲ್ವಾ. ಅಂದರೆ ದುಡಿಯೋಕ್ಕೆ ಅಥವಾ ಬದುಕೋಕ್ಕೆ ವಿಭಿನ್ನ ದಾರಿಗಳಿದೆ. ಆ ವಿಭಿನ್ನ ದಾರಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ ನೀವು ಖಂಡಿತ ಸಕ್ಸಸ್ ಆಗ್ಬೋದು. ಆತ್ಮಹತ್ಯೆ ಅನ್ನೋದು ಅದೊಂದು ಕೆಟ್ಟ, ಅತ್ಯಂತ ಕ್ರೂರ ನಿರ್ಧಾರ ಅಂತ ಅಂದ್ಕೊತೀನಿ ನಾನು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಆತ್ಮಸ್ಥೈರ್ಯದಿಂದಿರಿ. ಏನೇ ಬಂದರೂ ಮಾಡ್ತೀನಿ ಗುರು, ಈಗೇನು ಗುರು, ಬದುಕೋಕ್ಕೆ ತುಂಬ ಆಪರ್ಚುನಿಟೀಸ್ ಇದೆ, ಅರ್ಥ ಆಗ್ತಿದೆಯಾ, ಈಗೇನು ಮುಂದೆ ಗೌರ್ಮೆಂಟ್ ಕೆಲಸನೇ ತೊಗೋಬೇಕಲ್ಲ ಹಂಗಂದ್ಬಿಟ್ಟು ನಾನು ಸರ್ ನೀವು ತೊಗೊಂಡಿದ್ದೀರಾ ಇದಕ್ಕೆ ಈ ಥರ ಮಾತಾಡ್ತಿದ್ದೀರ ಅಂತಲ್ಲ. ನೋಡಿ, ಒಂದು ಸಮಯ ಅಂತ ಇರುತ್ತೆ ಎಲ್ಲರಿಗೂ. ಆ ಸಮಯ ಬಂದೇ ಬರುತ್ತೆ. ಅದಕ್ಕೋಸ್ಕರ ನೀವು ಕಾಯಿರಿ, ಗೊತ್ತಾಗ್ತದೆ, ನಿಮ್ಮದೇ ಆದ ಒಂದು ಸಮಯ ಬಂದಿರುತ್ತೆ. ಬಟ್ ಎಫರ್ಟ್ ಹಾಕಿ. ಆಗಲಿಲ್ವಾ ಬೇರೆ ಪ್ಲ್ಯಾನ್ ಬಿ ಇಟ್ಕೊಳ್ಳಿ. ನಾನು ಅದಕ್ಕೆ ಹೇಳೋದು, ಯಾವತ್ತೂ ವರ್ಕ್ ಮಾಡ್ಕೊಂಡು ಓದಿ ಅಥವಾ ಪ್ಲ್ಯಾನ್ ಬಿ ಇಟ್ಕೊಳ್ಳಿ. ಬರೀ UPSC KPSC PSI ಅಂತ ಕೂತ್ಕೋಬೇಡಿ. ಯಾವುದಾದ್ರೂ ಪ್ಲ್ಯಾನ್ ಬಿ ಇಟ್ಕೊಳ್ಳಿ. ಸ್ಕಿಲ್ಸ್ ಕಲೀರಿ. ಸ್ಕಿಲ್ಸ್ ಕಲ್ತ್ರೆ ಇವತ್ತಿಲ್ಲ ನಾಳೆ ಬದುಕ್ಬೋದು. ನೋಡಿ, ಎಕ್ಸಾಂಪಲ್ ನಾನು ಹೇಳ್ತೀನಿ. ಈಗ ಅಕಸ್ಮಾತ್ ನಾನು PSI ಆಗಲಿಲ್ಲ ಅಂತಂದ್ರೂ ನಾನು ಅಟ್ಲೀಸ್ಟ್ ಟೀಚರಾಗಿ ಬದುಕ್ತಾ ಇದ್ದೆ. ಅಂದರೆ ಟೀಚರಾಗಿ ಪಾಠ ಮಾಡಿಕೊಂಡು ಹುಡುಗರು ಟ್ಯೂಷನ್ ಮಾಡಿಕೊಂಡು ನಾನು ಬದುಕ್ತಾ ಇದ್ದೆ. ಅಷ್ಟು ನನಗೆ ಸ್ಕಿಲ್ ಅಂತ ಇದೆ, ಪಾಠ ಮಾಡೋ ಸ್ಕಿಲ್ ಇದೆ. ಆ ಥರದ್ದು ಏನಾದ್ರು ಒಂದು ಸ್ಕಿಲ್ ಕಲ್ತ್ಕೊಳ್ಳಿ, ಗೊತ್ತಾಗ್ತಿದೆ. ಏನೋ ಎಡಿಟಿಂಗ್ ನಿಮ್ಗೆ ಯಾವ್ದಾದ್ರು ಇಷ್ಟ, ಎಡಿಟಿಂಗ್ ಇರುತ್ತೋ, ಟೈಪಿಂಗ್ ಇರುತ್ತೋ, ಅಥವಾ ಫೋಟೋಗ್ರಫಿ ಇರುತ್ತೋ, ವಿಡಿಯೋಗ್ರಫಿ ಇರುತ್ತೋ, ಅಥವಾ ಏನಾದರೂ ಡ್ರಾಯಿಂಗ್ ಸ್ಕಿಲ್ ಇರುತ್ತೋ, ಅಥವಾ ಏನಾದರೂ ಮೇಕಿಂಗ್, ಏನಾದರೂ ಬೇಕ್ರಿ ಮೇಕಿಂಗ್ ಇರ್ಬೋದು, ರಿಪೇರಿ ಇರ್ಬೋದು, ಮೆಕ್ಯಾನಿಕ್, ಏನಾದರೂ ಒಂದು ಸ್ಕಿಲ್ ಕಲ್ತ್ಕೊಂಡಿರಿ. ಆ ಸ್ಕಿಲ್ನ ಚೆನ್ನಾಗಿ ಡೆವಲಪ್ ಮಾಡಿಕೊಂಡ್ರೆ ಅದ್ರ ಮೇಲೇ ನೀವು ತುಂಬ ಎತ್ತರಕ್ಕೆ ಹೋಗ್ಬೋದು. ಯಾಕೆಂತಂದರೆ ಒಬ್ಬ ಶೂ ಮೇಕರು ದೊಡ್ಡ ದೊಡ್ಡ ಕಂಪ್ನಿ, ಮೋಚಿ ಅಂತ ದೊಡ್ಡ ದೊಡ್ಡ ಕಂಪ್ನಿ ಕಟ್ಟಿದ್ದಾರೆ. ಒಬ್ಬ ಪೆಟ್ರೋಲ್ ಬಂಕ್ ಹಾಕ್ತಿದ್ದವರು ಇವತ್ತು ಪೆಟ್ರೋಲ್ ಬಂಕ್ಗಳನ್ನ ಇಟ್ಟಿದ್ದಾರೆ. ಒಬ್ಬ ಮೊಬೈಲ್ ರಿಪೇರಿ ಮಾಡ್ತಿದ್ರು, ಇವತ್ತು ಮೊಬೈಲ್ ಕಂಪ್ನಿ ಓನರ್ಗಳಾಗಿದ್ದಾರೆ. ಅರ್ಥ ಆಗ್ತಿದೆಯಾ. ಅದಕ್ಕೋಸ್ಕರ ದುಡಿಯೋಕ್ಕೆ ಬೇಜಾನ್ ದಾರಿಗಳಿದೆ. ಗೌರ್ಮೆಂಟ್ ಕೆಲಸ ಸಿಗಲಿಲ್ಲ ಅಂತಂದರೆ ಪ್ರಯತ್ನ ಪಡಿ, ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ, ಎಫರ್ಟ್ ಹಾಕಿ. ಸಿಗಲಿಲ್ವಾ ಪ್ಲ್ಯಾನ್ ಬಿ ಇಟ್ಕೊಂಡಿರಿ. ಪ್ಲ್ಯಾನ್ ಬಿ ಇಟ್ಕೊಂಡು ಸ್ಕಿಲ್ಸ್ನ ಕಲ್ತ್ಕೊಂಡಿರಿ. ಆವಾಗ ನಿಮಗೆ ನಿರಾಶೆಗಳಾಗಲ್ಲ. ಯಾವಾಗ ನೀವು ಪ್ಲ್ಯಾನ್ ಬಿ ಇರಲ್ಲ ಅಥವಾ ಜೀವನದಲ್ಲಿ ಇದು ಬಿಟ್ಟರೆ ಇನ್ನು ಬೇರೆ ಏನು ಇಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಬರ್ತೀರಾ, ಆವಾಗ ನಿಮಗೆ ಏನಾಗುತ್ತೆ, ನಿರಾಸೆಗಳು ಕಾಡುತ್ತೆ. ಅಥವಾ ಅದು ಆಗಲಿಲ್ಲ ಅಂತಂದಾಗ ಆಘಾತಕ್ಕೊಳಗಾಗುತ್ತೆ. ಆಘಾತಕ್ಕೊಳಗಾದಾಗ ಮನಸ್ಸು ಚಡಪಡಿಸುತ್ತೆ. ಮತ್ತು ನಾನು ಏನೋ ಕಳ್ಕೊಂಡ್ಬಿಟ್ಟಿದ್ದೀನಿ, ನಾನೇನೋ ಜೀವನದಲ್ಲಿ ಸೋತು ಬಿಟ್ಟಿದ್ದೀನಿ ಅನ್ನೋ ಒಂದು ಭಾವನೆ ಬರುತ್ತೆ. ಆ ಥರ ಭಾವನೆ ಬಂದಾಗ ಏನಾಗುತ್ತೆ, ನೀವು ಆ ಥರ ನಿರ್ಧಾರಗಳನ್ನ ತಗೊತೀರಾ. ಆ ಥರ ನಿರ್ಧಾರಗಳು ಯಾವುದೇ ಕಾರಣಕ್ಕೂ ತಗೋಬೇಡಿ. ಏನಿದ್ರು ಮಾತಾಡಿ, ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಮಾತಾಡಿ, ತಂದೆ ತಾಯಿಗಳ ಹತ್ರ ಮಾಡಿ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗಿ. ದೊಡ್ಡ ಲೈಫ್ ಇದೆ, ಜೀವನ ದೊಡ್ಡದಿದೆ, ಬದುಕಿ, ಎಲ್ಲರನ್ನೂ ಜೊತೆಲಿ ತೊಗೊಂಡೋಗಿ ಅಂತ ಹೇಳ್ತಾ, ಯಾವುದೇ ಕಾರಣಕ್ಕೂ ಅದನ್ನು ನಿರ್ಧಾರ ಮಾಡಿ. ಏನೇ ಇದ್ದರೂ ಸಾಲ್ವ್ ಮಾಡಿ. ಅಕಸ್ಮಾತ್ ನನ್ನ ಹತ್ರ ಮಾತಾಡಬೇಕು ಅಂದರೆ ಖಂಡಿತ ಬನ್ನಿ. ಐ ವಿಲ್ 24/7 ನಾನು ಆ ಥರ ಸಿಚುವೇಶನ್ ಬಂತು ಅಂದರೆ ನನಗೆ ಫೋನ್ ಮಾಡಿ. ಡೆಫಿನೆಟ್ಲಿ ನಾನು ಒಂದು ಮೆಸೇಜ್ ಹಾಕಿ, ಸರ್ ಈ ಥರ ಆಗ್ತಿದೆ ನನಗೆ ಅಂತ ಒಂದೇ ಒಂದು ಮೆಸೇಜ್ ಹಾಕಿ, ಡೆಫಿನೆಟ್ಲಿ ಐ ವಿಲ್ ಕಾಲ್ ಯು ಅಂಡ್ ಮಾತಾಡ್ತೀನಿ ನಿಮ್ಮ ಜೊತೆ. ಗೊತ್ತಾಗ್ತಿದೆಯಾ. ಯಾವುದೇ ಕಾರಣಕ್ಕೂ ಆ ಥರ ನಿರ್ಧಾರಗಳು ತಗೊಳ್ಳಿ. ಏನೇ ಪ್ರಾಬ್ಲಮ್ ಅಂದರೂ ಸೊಲ್ಯೂಷನ್ ಮಾಡಿಕೊಂಡು
ನೀವು ಮುಂದೆ ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.